ನೆಕ್ಸ್ಟ್ ನಗರದ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಬ್ಬ ಅಜ್ಜಿ ತಂದೆ ತಾಯಿ 9 ಮೊಮ್ಮಕ್ಕಳ ಜೊತೆ ಜೀವನ ಮಾಡ್ತಾ ಇದ್ದಾರೆ. ಅವರಿಗೆ ರೇಷನ್ ಕಾರ್ಡ್ ಕೂಡ ಇಲ್ಲ, ಗೃಹಲಕ್ಷ್ಮಿನೂ ಬರೋದಿಲ್ಲ, ಬಹಳ ಕಷ್ಟದಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ಸುದೀಪ್ ಅವ್ರ ಅಭಿಮಾನಿ ಅವ್ರಿಗೆ ಒಂದು ಮನೆ ಕಟ್ಟಿಕೊಟ್ಟಿದ್ದಾರೆ. ಸ್ವಂತ ಮನೆ ಕೂಡ ಇರಲಿಲ್ಲ. ತಮ್ಮದೇ ಕ್ಷೇತ್ರದ ಒಂದು ಬಡ ಕುಟುಂಬ ಅದಕ್ಕೆ ಏನ್ ಸಹಾಯ ಮಾಡ್ತೀವಿ ಅಂತ ಸರ್, ನನ್ನ ಕ್ಷೇತ್ರದಲ್ಲಿ ಬಹಳಷ್ಟು ಬಡ ಕುಟುಂಬಗಳನ್ನು ಮೇಲ್ಕೆತ್ತಲಿಕ್ಕೆ ಸುಮಾರು 13 ವರ್ಷದಿಂದ ನನ್ನದೇ ಆದಂಥ ಒಂದು ದಾರಿಯಲ್ಲಿ ನಾನು ಹೋಗ್ತಾ ಇದ್ದೀನಿ. ಸ್ಪೆಸಿಫಿಕ್ ಆಗಿ ತಾವೀಗ ನನ್ನ ಗಮನಕ್ಕೆ ತೆಗೆದುಕೊಂಡು ಬಂದಿದ್ದೀರಿ. ರೇಷನ್ ಕಾರ್ಡ್ ಇಲ್ಲ, ಮನೆ ಇಲ್ಲ ಅಂತ ನನಗೀಗ ತಾವು ಹೇಳಿದ್ದೀರಾ. ನನ್ನಿಂದ ಏನು ಸಹಾಯ ಆಗುತ್ತೋ ನಾನು ಖಂಡಿತವಾಗ್ಲೂ ಮಾಡ್ತೀನಿ. ಯಾಕಂತಂದರೆ ಆ ಕ್ಷೇತ್ರದ ಮನೆ ಮಗಳು ಅಂತ ಸ್ವಂತಕ್ಕೆ ಹೇಳ್ಕೊಂಡು ಓಡಾಡುವಂಥ ಸಂದರ್ಭದಲ್ಲಿ ಯಾರೇ ಕಷ್ಟ ಅಂತ ದಿನ ಬೆಳಗಾದರೆ ಎಷ್ಟು ಜನ ಬಂದರೂ ಕೂಡ ಎಲ್ಲರನ್ನೂ ನನ್ನ ತಾಯಿ ಸಮಾನ ಅಂತ ತಿಳ್ಕೊಂಡೇ ಮಾಡ್ತೀನಿ. ಬರೀ ಸ್ಪೆಸಿಫಿಕ್ ಆಗಿ ಅವ್ರು ಇವತ್ತು ಒಬ್ಬರೇ ಒಂದು ಮನೆಯನ್ನು ಕಟ್ಟಿಸ್ಕೊಟ್ಟಿರಬಹುದು. ಆದರೆ ಕ್ಷೇತ್ರದಲ್ಲಿರುವಂಥ ಸುಮಾರು 3 ಲಕ್ಷ ಮತದಾರರ ಶ್ರೇಯೋ ಅಭಿವೃದ್ಧಿಗೆ ಏನೆಲ್ಲ ನನ್ನ ಕಡೆಯಿಂದ ಸಾಧ್ಯನೋ, ಸರ್ಕಾರದಿಂದ ಆಗಿರಲಿ ವೈಯಕ್ತಿಕವಾಗಿರಲಿ, ಅದನ್ನು ಒಂದು ಹೆಜ್ಜೆ ಮುಂದೆ ಹೋಗಿ ನಿಂತ್ಕೊಂಡು ಪ್ರಾಮಾಣಿಕವಾಗಿ, ಇದರಲ್ಲಿ ಯಾರೂ ಇದನ್ನು ಅಲ್ಲಗಳಿಲಿಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಪಕ್ಷದವರು ಇರ್ಬೋದು, ವಿರೋಧ ಪಕ್ಷದವರು ಇರ್ಬೋದು, ನಮ್ಮವರು ಇರ್ಬೋದು, ನನ್ನ ವಿರೋಧಿಗಳು ಇರ್ಬೋದು, ಸಹಾಯಕ್ಕೆ ಸಹಕಾರಕ್ಕೆ ಕ್ಷೇತ್ರದಲ್ಲಿ ನೊಂದಂಥವರ ಜೀವನ ಕಟ್ಕೊಡ್ಲಿಕ್ಕೆ ನಾನು ಯಾವತ್ತಿದ್ರೂ ಸನ್ನದ್ಧ ಆಗಿದ್ದೀನಿ. ಇವ್ರಿಗೂ ಕೂಡ ಸಹಾಯ ಮಾಡ್ತೀನಿ. ಮಾಂಟೆಸರಿ ಅದೊಂದು. ಎರಡನೇದು, ಒಂದು ನಿಮಿಷ, ಎರಡನೇದು ನಮ್ಮ ಕರ್ನಾಟಕನ ಬೆಸ್ಟ್ ಇಂಪ್ಲಿಮೆಂಟ್ ಸ್ಟೇಟ್ ಅಂತ ಉದಾಹರಣೆ ಕೊಟ್ಟಿದ್ದಾರೆ. 2-3 ರಿವ್ಯೂ ಮೀಟಿಂಗ್ನಲ್ಲಿ ನಮ್ಮ ಸೆಕ್ರೆಟರಿಗಳು ನಾವು ಎಲ್ಲ ಇದ್ದಾಗ ಬೇರೆ ರಾಜ್ಯಕ್ಕೆ ನಮ್ಮ ರಾಜ್ಯದ ಉದಾಹರಣೆಯನ್ನು ಕೊಟ್ಟು ಲುಕ್ ಎಟ್ ಕರ್ನಾಟಕ ಸ್ಟೇಟ್ ಹೌ ದೇ ಆರ್ ಪರ್ಫಾರ್ಮಿಂಗ್ ಅಂತ ನಮ್ಮ ಉದಾಹರಣೆಯನ್ನು ಕೊಟ್ಟು, ಅಂದರೆ ಅಷ್ಟು ನಮಗೆ ಎನ್ಕರೇಜ್ ಮಾಡ್ತಾ ಇದ್ದಾರೆ. ಇಟ್ ಡಸಂಟ್ ಮೀನ್ ದ್ಯಾಟ್ ಅದನ್ನು ಮತ್ತೆ ಪ್ರೆಸ್ನಲ್ಲಿ ಹೇಳೋದು ಬೇಡ. ಡಸಂಟ್ ಮೀನ್ ದ್ಯಾಟ್ ನಮ್ಮ ಇಲಾಖೆ ಭಾಳ ಮುಂದೆ ಹೋಗ್ತಾ ಇದೆ ಅಂತ. BJP ಆಡಳಿತ ರಾಜ್ಯಗಳಿಗೆ ಕೂಡ ನಮ್ಮ ಆಡಳಿತದ ಒಂದು ಉದಾಹರಣೆಯನ್ನು ಇಲಾಖೆಗೆ ಸಂಬಂಧಪಟ್ಟ ದೇರ್ ಇಸ್ ನೋ ಪಾಲಿಟಿಕ್ಸ್ ಎಟ್ ಆಲ್ ಇನ್ ದಿಸ್. ಇಲಾಖೆಯಲ್ಲಿ ಉತ್ತಮ ಕೆಲಸ ಆಗ್ತದೆ. ಯೋಜನೆಗಳನ್ನು